ನಮಸ್ಕಾರ. 100 ದಿನಗಳ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಯೋಗ ಒಂದು 2ನೇ ಸೆಷನ್ಗೆ ಇವತ್ತು ಸಿದ್ಧ ಆಗ್ತಾ ಇದ್ದೀವಿ. ಹಾಗೆಯೇ ಏಕಂ ದ್ವೇ ತ್ರೀಣಿ ಚತ್ವಾರಿ ಹಾಗೆ ನೇರವಾಗಿ ಕೂತ್ಕೊಳ್ಳೋಣ. ಹಾಗೆಯೇ ನಾನು ಹೇಳಿದಾಗೆ ನಿಮಗೆ ಯಾವುದು ಕಂಫರ್ಟಬಲ್ ಆಸನ ಅನಿಸುತ್ತೆ ಆ ಇದರಲ್ಲಿ ಕೂತ್ಕೊಳ್ಳೋಣ. ನನ್ನ ಹೆಸರು ಶ್ರೀನಿವಾಸ್ ಟಿ, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಶ್ರೀ ವನ್ನಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಂಡಿನ ಶಿವರ. ಸಿದ್ಧಾಸನ, ಸುಖಾಸನ ಅಥವಾ ಯಾವುದಾದ್ರು ನಿಮಗೆ ಕಂಫರ್ಟಬಲ್ ಆಸನ ಆಗುತ್ತೆ ಅದರಲ್ಲಿ ಪದ್ಮಾಸನ ಈ ರೀತಿ ಕೂತ್ಕೋಬೋದು. ಚಿನ್ಮುದ್ರ, ನಮ್ಮ ಇಂಡೆಕ್ಸ್ ಫಿಂಗರು ಮತ್ತು ತಮ್ಮನ್ನ ಜೆಂಟಲ್ ಟಚ್ ಮಾಡ್ತಕ್ಕಂಥದ್ದು ಇದು ಚಿನ್ಮುದ್ರ ಅಂತ ಕರೀತಾರೆ. ಹಾಗೆ ನಮ್ಮ ತೊಡೆಯ ಮೇಲೆ ಇಟ್ಕೊಳ್ಳೋಣ, ನೇರವಾಗಿ ಇಟ್ಕೊಳ್ಳೋಣ, ಮೃದುವಾಗಿ ಕಣ್ಣನ್ನು ಮುಚ್ಚೋಣ. ಸಮಗ್ರ ಶರೀರದ ಎಲ್ಲ ಅಂಗಗಳ ಕ್ರಿಯೆಗಳನ್ನು ಗಮನಿಸ್ತಾ ಹೋಗೋಣ. ಉಸಿರಾಟದ ಕಡೆ ಗಮನ ಹರಿಸೋಣ. ನಾಭಿಯ ಕಡೆ ಗಮನ ಹರಿಸೋಣ. ನಾಭಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಗಳ ಕ್ರಿಯೆಗಳನ್ನು ಗಮನಿಸ್ತಾ ಹೋಗೋಣ. ನಾಭಿಯಲ್ಲಿರ್ತಕ್ಕಂಥ ಲಿವರ್, ಗಾಲ್ ಬ್ಲಾಡರ್, ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಕಿಡ್ನಿ ಈ ಥರ ಎಲ್ಲ ಅಂಗಗಳ ಕ್ರಿಯೆಗಳನ್ನು ಗಮನಿಸ್ತಾ ಹೋಗೋಣ. ಕಾನ್ಸಂಟ್ರೇಟ್ ಆನ್ ಯುವರ್ ಚೆಸ್ಟ್. Concentrate on your lungs. Just observe breathe in and breathe out techniques. Concentrate on your heart beats and blood circulation. Concentrate on your throat, thyroid and parathyroid gland. ಕಂಠದ ಕಡೆ ಗಮನ ಹರಿಸುತ್ತಾ ದೀರ್ಘ ಉಸಿರಾಟ ಆಡೋಣ. ಹಾಗೆ ನಮ್ಮ ಗಮನವನ್ನು ನೆತ್ತಿಯ ಕಡೆ ತಗೊಂಡೋಗೋಣ. ಮೆದುಳು ಬಳ್ಳಿಯ ಕಾರ್ಯವನ್ನು ಗಮನಿಸೋಣ. ಹಾಗೆ ಗಮನವನ್ನು ಬಾಹ್ಯದೆಡೆಗೆ ತಗೊಂಡೋಗೋಣ. ಟೇಕ್ ಯುವರ್ ಮೈಂಡ್ ಔಟ್ಸೈಡ್ ದ ವರ್ಲ್ಡ್. ಅಬ್ಸರ್ವ್, ಜಸ್ಟ್ ಫೀಲ್ ದ ಡಿಫರೆಂಟ್ ಸೌಂಡ್ಸ್ ಅರೌಂಡ್ ಯು. ಬರ್ಡ್ ಸೌಂಡ್ಸ್, vehicle sounds, just of the other sounds around you. ಹೊರಗಿನ ಎಲ್ಲ ಶಬ್ದಗಳನ್ನು ಆಲಿಸೋಣ.
Just observe inside the word and outside the word at a time. This is called yoga ಸ್ಥಿತಿ. ಈ ಒಂದು ಯೋಗ ಸ್ಥಿತಿ ಎನ್ನುತ್ತಾರೆ. ಈ ಒಂದು ಯೋಗ ಸ್ಥಿತಿಗೆ ಬುದ್ಧಿ ಮನಸ್ಸು ಶಕ್ತಿಯನ್ನು ಜೋಡಿಸ್ಕೊಳ್ಳೋಣ. ಇದೇ ಥರ ನಮಸ್ಕಾರ ಸ್ಥಿತಿ, ಹಾಗೆ ಶಾಂತಿ ಮಂತ್ರ ಮತ್ತು ಗುರುಸ್ತುತಿಯನ್ನು ಪಠಿಸೋಣ. सहनाववतु सहनौ भुनक्तु सह वीर्यं करवावहै तेजस्विनो वदितमस्तु मा विद्विषावहै. ओम शांति शांति शांति. गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಹಾಗೆ ಶುರುವಾಗಿ ನಮಸ್ಕರಿಸೋಣ. ತಂದೆ ತಾಯಿಗಳಿಗೆ ನಮಸ್ಕರಿಸೋಣ. ಗುರು ಹಿರಿಯರಿಗೆ ನಮಸ್ಕರಿಸೋಣ. ಹಾಗೆ ಶ್ರೀ ಪತಂಜಲಿ ಮುನಿಗಳಿಗೆ ನಮಸ್ಕರಿಸೋಣ. ಹಾಗೆ ಮೇಲೆ ಬರೋಣ, ಹಸ್ತಗಳಿಗೆ ಸ್ಪರ್ಶವನ್ನು ಕೊಡೋಣ. ಜಸ್ಟ್ ರಬ್ ಯುವರ್ ಪಾಮ್ಸ್ and place on your eyeball and your face. Now look your palm. ಹಾಗೆ ಎರಡೂ ಹಸ್ತಗಳನ್ನು ಮುಂದೆ ಇಟ್ಕೊಳ್ಳೋಣ. ಹಾಗೆ ಮುಂದೆ ಬಾಗೋಣ. ಉದರ ಶ್ವಾಸ ಮಾಡೋಣ. ನಾಭಿ ಕಡೆ ಗಮನ, ಸುತ್ತ ದೀರ್ಘ ಉಸಿರಾಟ. ಉದರ ಶ್ವಾಸ, ಎರಡೂ ಹಸ್ತ ಮಂಡಿ ಹತ್ರ ಇಟ್ಕೊಳ್ಳೋಣ. ಎದೆ ಕಡೆ ಗಮನ, ಸುತ್ತ ದೀರ್ಘ ಉಸಿರಾಟವನ್ನು ಮಾಡೋಣ. ಹಾಗೆ ನಮ್ಮ ಎರಡೂ ಹಸ್ತಗಳ ಮೇಲೆ ತಗೊಳ್ಳೋಣ. ಗ್ರೀವ ಶ್ವಾಸ, ಕಂಠದ ಕಡೆ ಗಮನ, ಸುತ್ತ ದೀರ್ಘ ಉಸಿರಾಡೋಣ. ಹಾಗೆ ಪೂರ್ಣ ಶ್ವಾಸ, ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರು ಬಿಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಹಸ್ತಗಳು ಕೆಳಮುಖ. ಹಾಗೆ ಉಸಿರು ತಗೊಳ್ತಾ ಎರಡು ಹಸ್ತ ಮೇಲೆ, ಉಸಿರು ಬಿಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಬಿಡ್ತಾ, ಉಸಿರು ತಗೊಳ್ತಾ ಬಿಡ್ತಾ. ಹಾಗೆ ಎರಡು ಹಸ್ತ ಪಕ್ಕ ತಗೊಳ್ಳೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಹಸ್ತಗಳನ್ನು ಮೇಲ್ಮುಖ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಉಸಿರು ತಗೊಳ್ತಾ ಹಾಗೆ ಬಿಡ್ತಾ. ಹಾಗೆ ಹಸ್ತಗಳ ಮುಂದೆ ತಗೊಳ್ಳೋಣ. ಉಸಿರು ತಗೊಳ್ತಾ ಪಕ್ಕ, ಹಾಗೆ ಉಸಿರು ಬಿಡ್ತಾ ಮುಂದೆ. ಬ್ರೀತ್ ಇನ್, ಸ್ಟ್ರೆಚ್ ಸೈಡ್. ಬ್ರೀತ್ ಔಟ್, ಬ್ರಿಂಗ್ ಯುವರ್ ಆರ್ಮ್ಸ್ ಫಾರ್ವರ್ಡ್. ಸ್ಟ್ರೆಚ್ ಯುವರ್ palm outside. Breathe in, breathe out. Breathe in, breathe out. Relax your arms. ನಿಮಗೇನಾದರೂ ಶೋಲ್ಡರ್ ಪೇಯ್ನ್ ಬರ್ತಾ ಇದೆ ಅಂತಂದರೆ ಜಸ್ಟ್ ರಿಲ್ಯಾಕ್ಸ್. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರಿಲ್ಯಾಕ್ಸ್. ಹಾಗೆ ಕಾಲುಗಳನ್ನ ಓದ್ತಾ ಇದ್ದೀರಿ ಅಂದರೆ ಕಾಲುಗಳನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಮುಂದೆ ಕಾಲುಗಳನ್ನ ಸ್ಟ್ರೆಚ್ ಮಾಡಿಕೊಂಡು ನೀವು
ರಿಲ್ಯಾಕ್ಸ್ ಮಾಡ್ಕೋಬೋದು. ಮತ್ತೊಮ್ಮೆ ಸಿದ್ಧ ಆಗೋಣ. ಬಲಗಾಲನ ಹಿಂದೆ ಮುಚ್ಕೊಳ್ಳೋಣ. ವೆಲ್ಕಮ್ ಟು ವಿಲ್ ಸಿಟ್ ಇನ್ ವಜ್ರಾಸನ್. ಹಾಗೆ ನೇರವಾಗಿ ಕೂತ್ಕೊಳ್ಳೋಣ. ಹಾಗೆ ಎರಡೂ ಹಸ್ತಗಳನ್ನು ಲಾಕ್ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಹಾಗೆ ಮುಂದೆ ಫಾರ್ವರ್ಡ್ ಚೆಸ್ಟ್ ಲೆವೆಲ್ ಸ್ಟ್ರೆಚ್ ಮಾಡೋಣ. ಉಸಿರು ತಗೊಳ್ತಾ ಬಿಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಹಾಗೆ ಬಿಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್. ಹಾಗೆ ಇದೆ ನೇರ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ರಿಲ್ಯಾಕ್ಸ್. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಚೆಸ್ಟ್ನ ಏನು ನಮ್ಮ ಶ್ವಾಸಕೋಶಕ್ಕೆ ಮ್ಯಾಕ್ಸಿಮಮ್ ಎಲ್ಲ ಆಲ್ವಿಯಲ್ಸ್ಗೂ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಆವಾಗ ಪ್ಯೂರಿಫೈ ಆಗುತ್ತೆ ನಿಮ್ಮ ಯಾವುದು ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರೆಂಥನ್ ಆಗ್ತಾ ಹೋಗ್ತಿರ್ತೆ. ಮ್ಯಾಕ್ಸಿಮಮ್ ಇನ್ಹಲೇಷನ್ ಆಗಬೇಕು, ಮ್ಯಾಕ್ಸಿಮಮ್ ಎಕ್ಸಲೇಷನ್. ಆಗ ಮಾತ್ರ ನಮ್ಮ ದೇಹಕ್ಕೆ ಹೆಚ್ಚಿನ ಚೈತನ್ಯ ಮತ್ತು ಶಕ್ತಿ ಲಭಿಸ್ತಕ್ಕಂಥದ್ದು. ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಗಾಳಿ ಭಾಳ ಕಡಿಮೆ ಇರೋದನ್ನು ಏನಾಗುತ್ತೆ, ನಮಗೆ ಬೇಗ ಆಯಾಸ ಆಗುತ್ತೆ. ಹೆಚ್ಚು ಗಾಳಿಯನ್ನು ತೊಗೊಳೋದ್ರಿಂದ, ಹೆಚ್ಚು ಗಾಳಿಯನ್ನು ಹೊರಗಡೆ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ಶ್ವಾಸ ಶುದ್ಧಿ ಕ್ರಿಯೆಯನ್ನು ನಾವು ಮಾಡ್ಕೋಬೇಕು ಪ್ರತಿನಿತ್ಯ. ಅದಕ್ಕೆ ಪ್ರಾಣಾಯಾಮ ಒಂದು ಉತ್ತಮವಾದ ಒಂದು ಬೆನಿಫಿಟ್ಟನ್ನು ಹೊಂದಿರತಕ್ಕಂಥದ್ದು ಪ್ರಾಣಾಯಾಮ. ಹಾಗೆ ಎರಡು ಹಸ್ತ ಮೇಲೆ ತೊಡಗೋಣ. ಅದು ಮುಖ ವಜ್ರಾಸನಕ್ಕೆ ಬರೋಣ. ಹಾಗೆ ಷಡಂಗಾಸನ. ಮಾರ್ಜಲ ಶ್ವಾಸ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಹೆಡ್ ಅಪ್, ಚೆಸ್ಟ್ ಡೌನ್, ಟ್ರಂಕ್ ಡೌನ್, ಹಾಗೆ ಹೆಡ್ ಡೌನ್, ಟ್ರಂಕ್ ಅಪ್, ಮೇಲೆ ಬರಬೇಕು. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ರಿಲ್ಯಾಕ್ಸ್. ಸೊಂಟದ ಭಾಗಕ್ಕೆ ಉತ್ತಮವಾದ ವ್ಯಾಯಾಮ. ಜೊತೆಗೆ ನಮ್ಮ ಮ್ಯಾಕ್ಸಿಮಮ್ ಉಸಿರನ್ನು ಹೊರಗಡೆ ಹಾಕೋದಕ್ಕೆ, ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ಮತ್ತು ಪ್ಯೂರ್ ಆಕ್ಸಿಜನ್ನ ಇನ್ನೇಲ್ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥ ಮಾರ್ಜಲ ಶ್ವಾಸ. ಹಾಗೆ ಈಗ ಡಾಗ್ ಬ್ರೀತಿಂಗ್. ಹಾಗೆ ಶ್ವಾನ ಶ್ವಾಸಕ್ಕೆ ಸಿದ್ಧಾಗನ ಎರಡು ಹಸ್ತನ ನಮ್ಮ ಮಂಡಿ ಪಕ್ಕ ಇಟ್ಕೊಂಡು ಇದೇನು ವಿಶಾಲಗೊಳಿಸೋಣ. ಶ್ವಾನ ಶ್ವಾಸ ಸಿದ್ಧ, ಶುರು. ರಿಲ್ಯಾಕ್ಸ್. ಹಾಗೆ ಶ್ವಾನ ಶ್ವಾಸವನ್ನು ಮಾಡೋದ್ರಿಂದ ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ, ಜೊತೆಗೆ ಆಯಾಸವನ್ನು ಕಮ್ಮಿ ಮಾಡೋದಕ್ಕೂ ಸಹಾಯ ಆಗುತ್ತೆ. ಹಾಗೆ ಹಾದಿ ಮುದ್ರೆ ಹಾಕೋಣ. ಹಾಗೆ ಹಿಂದೆ ಹೋಲ್ಡ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಹಾಗೆ ಉಸಿರು ಬಿಡ್ತಾ. ಪೂರಕ ಹಸ್ತ ಬದಲಾವಣೆ ಆಗಬೇಕು. ಹಾಗೆ ರೇಚಕ. ಉಸಿರು ತಗೊಳ್ತಾ ಹಾಗೆ ರೇಚಕ. ಉಸಿರು ತಗೊಳ್ತಾ ಹಾಗೆ ರೇಚಕ. ಪೂರಕ ಹಸ್ತ ಬದಲಾವಣೆ, ಹಾಗೆ ರೇಚಕ. ಉಸಿರು ತಗೊಳ್ತಾ ಹಾಗೆ ಬಿಡ್ತಾ. ಉಸಿರು ತಗೊಳ್ತಾ ಮೇಲೆ, ಹಾಗೆ ಎರಡು ಹಸ್ತ ಮೇಲೆ ತೊಗೊಳ್ಳೋಣ. ಹಾಗೆ ಮಂಡಿ ಮೇಲೆ ಬರೋಣ. ಬಲಗಾಲ ಮುಂದೆ ಇಡೋಣ. ಹಾಗೆ ರಿಲ್ಯಾಕ್ಸ್ ಮಾಡೋಣ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಯೋಗ ನಡಿಗೆ ಮಾಡೋಣ. ಎರಡು ಹಸ್ತ ಮೇಲೆ, ಹಾಗೆ ಟೋಸ್ ಮೇಲೆ ವಾಕ್ ಮಾಡೋಣ. ಹಾಗೆ ಉಸಿರು ತಗೊಳ್ತಾ ಹಿಂದೆ ತೊಡಗೋಣ.
ಹಾಗೆ ಹೀಲ್ಸ್ ಮೇಲೆ ವಾಕ್ ಮಾಡೋಣ. ಹಾಗೆ ಹಿಂದೆ, ಹಾಗೆ ಹೊರಪಾದದ ಮೇಲೆ ವಾಕ್ ಮಾಡೋಣ. ಹಾಗೆ ಹಿಂದೆ, ಹಾಗೆ ಒಳಪಾದ, ಹಾಗೆ ಹಿಂದೆ, ಹಾಗೆ ರಿಲ್ಯಾಕ್ಸ್. ಈಗ ಮಾಡೋದ್ರಿಂದ ನಮ್ಮ ಹ್ಯಾಂಕಲ್ ಜಾಯಿಂಟು, ಫೂಟು ಮತ್ತು ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ಇಂಟರ್ನಲ್ ಆರ್ಗನ್ಸ್ ಅಂದರೆ ನಮ್ಮ ಒಳಪಾದವನ್ನು ಚೆನ್ನಾಗಿ ಒತ್ತೋದ್ರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿ ಚೆನ್ನಾಗಿ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಿಲ್ಯಾಕ್ಸ್. ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯನ್ನು ಪಡೆಯೋಣ. ಗಣಪತಿ ನಮಸ್ಕಾರಕ್ಕೆ ಸಿದ್ಧ ಆಗೋಣ. ಎಡ ಹಸ್ತದಿಂದ ಬಲ ಕಿವಿಯನ್ನು ಹಿಡಿಯೋಣ, ಬಲ ಹಸ್ತದಿಂದ ಎಡ ಕಿವಿ ಹಿಡಿಯೋಣ. ಹಾಗೆ ಕೇಚರಿ ಮುದ್ರೆಯನ್ನು ಹಾಕೋಣ. ನಮ್ಮ ನಾಲ್ಗೆಯನ್ನು ಹಿಂದಕ್ಕೆ ತಿರ್ಸ್ಕೊಂಡು ಅಂಗಳಕ್ಕೆ ಒತ್ಕೊಂಡಿರೋಣ. ಉಸಿರು ತೊಗೊಳ್ತಾ ಕೂತ್ಕೊಳ್ಳೋಣ, ಉಸಿರು ಬಿಡ್ತಾ ಇದ್ದಾಳೋಣ. ಸಿದ್ಧ, ಶುರು. ಹಾಗೆಯೇ ಮಂತ್ರವನ್ನು ಪಠಿಸೋಣ. ಓಂ ಗಂ ಗಣಪತಯೇ ನಮಃ. ಕೇಚರಿ ಮುದ್ರೆ. ಉಸಿರು ತೊಗೊಳ್ತಾ ಕೂತ್ಕೊಳ್ಳೋಣ, ಉಸಿರು ಬಿಡ್ತಾ ಇಲ್ಲೋಣ. ನಿಮಗೆ ಕಾಲು ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೊಂಡು ಕೂತ್ಕೋಬೋದು. ಕೂತ್ಕೋಬೇಕಾದ್ರೆ ಹೇಳ್ಬೇಕು, ಬೆನ್ನು ನೇರವಾಗಿ ಇಟ್ಕೊಳ್ಳೋದು ಮರಿಬಾರ್ದು. ಸಿದ್ಧ, ಶುರು. ಹಾಗೆ ರಿಲ್ಯಾಕ್ಸ್. ಯಾರು 21 ಗಣಪತಿ ನಮಸ್ಕಾರ ಮುಗಿಸಿದ್ರೆ ಅವರು ಬಿಡಿಸೋಣ. 14 ವರ್ಷ ಮೇಲ್ಪಟ್ಟವ್ರು ಮಾತ್ರ 21 ಗಣಪತಿ ನಮಸ್ಕಾರವನ್ನು ಮಾಡ್ಬೋದು. ಈ ಒಂದು ಗಣಪತಿ ನಮಸ್ಕಾರ ಮಾಡೋದ್ರಿಂದ ಕಾನ್ಸಂಟ್ರೇಷನು ಮತ್ತು ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಥೈ ಮಸಲ್ಸು, ಹಿಪ್ ಜಾಯಿಂಟ್ಸು ಸ್ಟ್ರೆಂಥನ್ ಆಗುತ್ತಾ ಹೋಗುತ್ತೆ. ಹಾಗೆಯೇ ಮುಂದಿನ ಆಸನಗಳನ್ನು ಮಾಡೋದಕ್ಕೆ ಅಂದರೆ ನಿಂತು ಮಾಡೋ ಕ್ರಿಯಾತ್ಮಕ ಆಸನಗಳನ್ನ ಮಾಡ್ತಾ ಹೋಗೋಣ. ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಬೇಕು ಅಂತಂತಂದರೆ ನಾವು ಅದಕ್ಕೆ ಮುಂಚೆ ಒಂದು ವಾರ್ಮಪ್ ಆ್ಯಕ್ಟಿವಿಟಿ ಅಂತ ಮಾಡ್ತೀವಿ. ಯಾವುದೇ ಒಂದು ಫುಟ್ಬಾಲ್ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಆಗಿರ್ಬೋದು, ಆ ಒಂದು ಆ್ಯಕ್ಟಿವಿಟಿ ಸ್ಪೀಡಪ್ನ ಮಾಡ್ಕೊಳ್ಳೋದಕ್ಕೆ ಯಾವುದೇ ಇಂಜುರಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆಯೇ ಅದರಲ್ಲಿ ವಾರ್ಮಪ್ ಆ್ಯಕ್ಟಿವಿಟಿ ಅಂತ ಮಾಡ್ತಾ ಹೋಗ್ತೀವಿ. ಅಂದರೆ ಲೂಸನಿಂಗ್ ಪ್ರಾಕ್ಟೀಸಸ್, ಮಸಲ್ಸ್ನ ಜಾಯಿಂಟ್ಸ್ನ ಫ್ರೀ ಮಾಡಿಕೊಂಡು ನೆಕ್ಸ್ಟ್ ಇನ್ವಾಲ್ವ್ ಆಗುತ್ತೆ. ಸಡನ್ನಾಗಿ ಇನ್ವಾಲ್ವ್ ಆದರೆ ಏನಾಗುತ್ತೆ ಅಂತಂತಂದರೆ ಮಸಲ್ ಕ್ಯಾಶ್ ಆಗುತ್ತೆ, ಫಾಸ್ಟ್ ಮೂಮೆಂಟ್ಸ್ ಆಗಲ್ಲ, ಮಸಲ್ ಟೇರ್ ಆಗುತ್ತೆ, ಇಂಜುರಿ ಆಗುತ್ತೆ. ಈ ಸಮಸ್ಯೆಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, ಯೋಗದಲ್ಲೂ ಸಹ ನಾವು ಕ್ರಿಯಾತ್ಮಕ ಆಸನಗಳು ಅಂದರೆ ಆಸನಗಳು ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಚಾಲನೆಯನ್ನು ಮಾಡಿಕೊಂಡು ನಂತರ ನಾವು ಆಸನಗಳು ಮಾಡೋದ್ರಿಂದ ನಮಗೆ ಯಾವುದೇ ತೊಂದರೆಗಳು ಆಗಲ್ಲ. ಪ್ರತಿನಿತ್ಯ ನಾವು ಲೂಸನಿಂಗ್ ಆಸನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಸಿದ್ಧ. ಹಾಗೆಯೇ ನೇರವಾಗಿ ಜಾಯಿನ್ ಬೋತ್ ದ ಫೀಟ್ ಟುಗೆದರ್. ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಟ್ರಂಕ್. ಸ್ಟಾರ್ಟ್ ವಿತ್ ಯುವರ್ ನೀ ಮೂಮೆಂಟ್, ಜಾನು ಸಂಧಿ ಚಾಲನೆ. ಸಿದ್ಧ, ಶುರು. ಉಸಿರು ತಗೊಳ್ತಾ ಬೇಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್. ಎಡಗಾಲು, ಲೆಫ್ಟ್ ಲೆಗ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರೈಟ್ ಲೆಗ್ ಫಾರ್ವರ್ಡ್, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಲೆಫ್ಟ್ ಲೆಗ್ ಫಾರ್ವರ್ಡ್, ಬ್ರೀತ್ ಇನ್, ಬ್ರೀತ್ ಔಟ್,
ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರೈಟ್ ಲೆಗ್ ಸೈಡ್ ವೈಸ್, ಉಸಿರು ತಗೊಳ್ತಾ ರೈಟ್ ಲೆಗ್ ಪಕ್ಕ, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಎಡಗಾಲು, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರೈಟ್ ಲೆಗ್ ಬ್ಯಾಕ್, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಎಡಗಾಲ್ ಲೆಫ್ಟ್ ಲೆಗ್ ಬ್ಯಾಕ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರೈಟ್ ಲೆಗ್ ಫಾರ್ವರ್ಡ್, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಲೆಫ್ಟ್ ಲೆಗ್ ಫಾರ್ವರ್ಡ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರೈಟ್ ಲೆಗ್ ಬ್ಯಾಕ್, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಲೆಫ್ಟ್ ಲೆಗ್ ಬ್ಯಾಕ್, ಉಸಿರು ತಗೊಳ್ತಾ ಬೇಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರಿಲ್ಯಾಕ್ಸ್. ನಿಮಗೇನಾದರೂ ಈ ಒಂದು ಕ್ರಿಯಾತ್ಮಕ ಆಸನ ಕಂಟಿನ್ಯೂಸ್ ಮಾಡೋಕ್ಕಲ್ಲ ಅಂದರೆ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೋದು. ರಿಲ್ಯಾಕ್ಸ್. ಹಾಗೆ ಕಟಿ ಚಲನೆ ಮಾಡೋಣ. ಉಸಿರು ತಗೊಳ್ತಾ ಹಿಂದೆ ಬೆಂಡಾಗೋಣ, ಹಾಗೆ ಉಸಿರು ಬಿಡ್ತಾ ಮುಂದೆ ಬಾಗೋಣ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಹಾಗೆ ಎರಡು ಹಸ್ತ ಮೇಲೆ ತೊಗೊಳ್ಳೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಹಸ್ತಗಳನ್ನ ರಿವರ್ಸಾಗಿ ಲಾಕ್ ಮಾಡ್ಕೊಳ್ಳೋಣ, ರಿವರ್ಸಾಗಿ. ಹಾಗೆ ಸ್ಟ್ರೆಚ್ ಮಾಡೋಣ. ಉಸಿರು ತಗೊಳ್ತಾ ಮೇಲೆ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ಬಿಡಿಸೋಣ. ಸ್ಕಂದ ಚಲನೆ. ಉಸಿರು ತಗೊಳ್ತಾ ಎರಡು ಹಸ್ತ ಮೇಲೆ, ಉಸಿರು ತಗೊಳ್ತಾ ಹಾಗೆ ಬಿಡ್ತಾ. ಹಾಗೆ ರಿವರ್ಸ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ಕೂಪರ ಸಂಧಿ ಚಾಲನೆ, ಎಲ್ಬೋ ಜಾಯಿಂಟ್ಸ್ ಮೂಮೆಂಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಟರ್ನ್ ಯುವರ್ ಪಾಮ್ ಡೌನ್ ಸೈಡ್, ಡೌನ್ವರ್ಡ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ಮಣಿಬಂಧ ಚಾಲನೆ, ರಿಸ್ಟ್ ಜಾಯಿಂಟ್ಸ್ ಮೂಮೆಂಟ್ಸ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಮಣಿಬಂಧ ಪಕ್ಕಕ್ಕೆ ಚಾಲನೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ಇಡೀ ದೇಹವನ್ನು, ಹಸ್ತವನ್ನು ಉಸಿರು ತಗೊಳ್ತಾ ಟೈಟ್ ಮಾಡ್ತಾ ಹೋಗೋಣ. ನಿಧಾನವಾಗಿ ಉಸಿರು ತಗೊಳ್ಳೋಣ. ಟೈಟ್ ಯುವರ್ ಹೋಲ್ ಬಾಡಿ ಆ್ಯಂಡ್ ಫಿಂಗರ್ಸ್. ಬ್ರೀತ್ ಇನ್, ಹೋಲ್ಡ್ ಯುವರ್ ಬ್ರೀತ್. ಹಾಗೆ ಉಸಿರು ಬಿಡೋಣ. ರಿಲ್ಯಾಕ್ಸ್ ಮಾಡೋದು ಬೇಡ ಬಾಡಿನ. ಮತ್ತೊಮ್ಮೆ ಉಸಿರು ತಗೊಳ್ಳೋಣ. ಹಾಗೆ ಉಸಿರು ತಗೊಳ್ತಾ ರಿಲ್ಯಾಕ್ಸ್ ಮಾಡೋಣ ಬಾಡಿನ. ಹಾಗೆ ರಿವರ್ಸಾಗಿ ಇಟ್ಕೊಳ್ಳೋಣ ಕೈನ. ಮತ್ತೊಮ್ಮೆ ಬ್ರೀತ್ ಇನ್ ಮಾಡ್ತಾ ಟೈಟ್ ಮಾಡ್ತಾ ಹೊಡೋಣ ಇಡೀ ಬಾಡಿನ, ಹೋಲ್ ಬಾಡಿ. ಟೈಟ್ ಯುವರ್ ಬಾಡಿ ವೆನ್ ಯು ಆರ್ ಬ್ರೀತಿಂಗ್. ಹೋಲ್ಡ್ ಯುವರ್ ಬಾಡಿ ಇನ್ ಟೈಟ್ ಪೊಸಿಷನ್. Now breathe out. Once again breathe in. Breathe out and relax your finger and body. Relax. Let us move on to the rotations. Hands on rib, ankle joint rotation. ನಮ್ಮ ಬಲಗಾಲಿನ ಭ್ರಮಣ ಮಾಡೋಣ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ರಿವರ್ಸ್. ಉಸಿರು ತಗೊಳ್ತಾ ಬೇಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಲೆಫ್ಟ್ ಲೆಗ್. ಉಸಿರು ತಗೊಳ್ತಾ
ಬಿಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ರಿವರ್ಸ್, ಉಸಿರು ತಗೊಳ್ತಾ ಬಿಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಬಿಡ್ಸೋಣ. ಆಗಲೇ ನೀ ಮೂಮೆಂಟ್ ಮಾಡೋಣ, ನೀ ಜಾಯಿಂಟ್ ಮೂಮೆಂಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಎಡಗಲ್ ಪಕ್ಕಕ್ಕೆ ಇಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಉರು ಸಂಧಿ ಭ್ರಮಣ, ಹಿಪ್ ಜಾಯಿಂಟ್ ರೊಟೇಷನ್. ಬ್ರೀತ್ ಇನ್, ಹಾಗೆ ಪಕ್ಕದಿಂದ ಹಿಂದೆಯಿಂದ ಹತ್ರ ತರೋಣ. ಉಸಿರು ತಗೊಳ್ತಾ ಹಾಗೆ ಬೇಡ್ತಾ. ಲೆಫ್ಟ್ ಲೆಗ್, ಉಸಿರು ತಗೊಳ್ತಾ ಕಾಲನ್ನ ಮುಂದೆ ಚಾಚಿ ಪಕ್ಕದಿಂದ ಉಸಿರು ಬಿಡ್ತಾ ಹಾಗೆ ಪಕ್ಕ ತಮ್ಮ ನಿಲ್ಲಿಸೋಣ. ಪೂರಕ ರೇಚಕ. ರೈಟ್ ಲೆಗ್ ಬ್ಯಾಕ್, ಉಸಿರು ತಗೊಳ್ತಾ ಬಿಡ್ತಾ ಹಾಗೆ ಮುಂದೆ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಎಡಗಾಲು, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಎರಡು ಹಸ್ತ ಪಕ್ಕ, ಉಸಿರು ತಗೊಳ್ತಾ ಪಕ್ಕ. ಹಾಗೆ ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ರಿವರ್ಸಾಗಿ ಮಾಡೋಣ, ಟ್ರಂಕ್ ರೊಟೇಷನ್. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ರಿಲ್ಯಾಕ್ಸ್. ಅಂದರೆ ಈ ಹಸ್ತಗಳನ್ನು ಹೊತ್ಕೊಳ್ಳೋದು ಗೋಡೆ ಹೊತ್ಕೊಂಡಾಗೆ, ಅಂದರೆ ಸೊಂಟದ ಭಾಗ ಮಾತ್ರ ತಿರುಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಎರಡು ಹಸ್ತನ ಚೆನ್ನಾಗಿ ಹೊತ್ಕೊಳ್ಳಿ, ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಈ ಭಾಗ ಮಾತ್ರ ತಿರುಗಿಸ್ಬೇಕು, ಇಡೀ ದೇಹವನ್ನು ತಿರುಗಿಸ್ಬೋದು. ಸೊಂಟಕ್ಕೆ ಚಾಲನೆ ಆಗಬೇಕು. ಹೀಗೆ ರಿಲ್ಯಾಕ್ಸ್. ಹಾಗೆ ಸ್ಕಂದ ಭ್ರಮಣ ಪ್ರಕಾರ 1. ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಪೂರಕ ರೇಚಕ. ಹಾಗೆ ರಿವರ್ಸ್, ಪೂರಕ ರೇಚಕ, ಪೂರಕ ರೇಚಕ. ರಿಲ್ಯಾಕ್ಸ್. ಹಾಗೆ ಪ್ರಕಾರ 2. ಉಸಿರು ತಗೊಳ್ತಾ ಬೇಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆ ರಿವರ್ಸ್, ಉಸಿರು ತಗೊಳ್ತಾ ಬೇಡ್ತಾ, ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ಎಲ್ಬೋ ಜಾಯಿಂಟ್ಸ್ ರೊಟೇಷನ್. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ರಿವರ್ಸ್, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಸ್ತಗಳನ್ನು ಕೆಳಮುಖ ಮಾಡೋಣ. ನಮ್ಮ ಎಲ್ಬೋ ಜಾಯಿಂಟ್ಸ್ 2 ಪಕ್ಕ ಎಲುಬುಗಳಿಗೆ ಹೊತ್ತಿರಬೇಕು. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬಿಡ್ತಾ. ಹಾಗೆ ರಿವರ್ಸ್, ಉಸಿರು ತಗೊಳ್ತಾ ಬಿಡ್ತಾ, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಮಣಿಬಂಧಗಳಿಗೆ ಚಾಲನೆ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಹಾಗೆ ಪರಿವೃತ್ತ ಕಟಿ ಭ್ರಮಣ, ಮೇರುದಂಡ ಕಟಿ ಭ್ರಮಣ. ಉಸಿರು ತಗೊಳ್ತಾ ಹಾಗೆ ಹಿಂದೆ ತಿರುಗಿ ನಮ್ಮ ಹಿಪ್ಸ್ ಜಾಯಿಂಟ್ಸನ್ನು ನೋಡ್ಕೊಳ್ಳೋಣ ಮುಂದೆ. ಹಾಗೆ ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ನಮ್ಮ ಸೊಂಟದ ಭಾಗಕ್ಕೆ ಚೆನ್ನಾಗಿ ಚಾಲನೆ ಆಗುತ್ತೆ. ಆವಾಗ ಸ್ಪೈನ್ ಫ್ಲೆಕ್ಸಿಬಲ್ ಆಗುತ್ತೆ, ಸ್ಪೈನ್ನ ಸ್ಟ್ರೆಂಥನ್ ಮಾಡುತ್ತೆ ಈ ಪರಿವೃತ್ತ ಚಾಲನೆ ಮಾಡೋದ್ರಿಂದ. ರಿಲ್ಯಾಕ್ಸ್. ಹಾಗೆ ಚೆನ್ನಾಗಿ ಹಸ್ತಗಳಿಗೆ ಬೆರಳುಗಳಿಗೆ ಚಾಲನೆ ಚೆನ್ನಾಗಿ ಕೊಡಬೇಕು. ರಕ್ತ ಸಂಚಾರ ಸಂಪೂರ್ಣ ಬೆರಳಿನ ತುದಿಗೆ ಹೋಗಬೇಕು. ಎರಡೂ ಹಸ್ತಗಳನ್ನು ನಮ್ಮ ಇಂಟರ್ಲಾಕ್ ಫಿಂಗರ್ಸ್ ಹಿಂದೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಚೆಸ್ಟ್ ಅಪ್ ಆಗುತ್ತೆ, ಶೋಲ್ಡರ್ ಟೈಟ್ ಆಗುತ್ತೆ, ಗ್ರೀವ ಸಂಜಿ ಚಾಲನೆ ಮಾಡೋಕ್ಕೆ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಸಿದ್ಧ, ಶುರು. ಉಸಿರು ತಗೊಳ್ತಾ ಎರಡು ಕತ್ತನ್ನು ಮೇಲೆ ತಣ, ಹಾಗೆ ಉಸಿರು ಬಿಡ್ತಾ ಕತ್ತು ನಮ್ಮ ಎದೆಗೆ ಒತ್ತಬೇಕು. ಚಿನ್ನು. ಉಸಿರು ತಗೊಳ್ತಾ ಬೇಡ್ತ, ಉಸಿರು ತಗೊಳ್ತಾ ಬೇಡ್ತ. ಹಾಗೆ ಪ್ರಕಾರ 2. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆಯೇ ಪ್ರಕಾರ 3. ಟ್ವಿಸ್ಟ್
twisting trunk towards right and left. Breathe in, breathe out. Breathe in, breathe out. Breathe in, breathe out. Breathe in, breathe out. ಹಾಗೆ ರೊಟೇಷನ್ ಮಾಡೋಣ. ಬಲಪಕ್ಕದಿಂದ ಉಸಿರು ತಗೊಳ್ತಾ ಹಾಗೆ ಹೆಸರು ಬಿಡ್ತಾ, ಉಸಿರು ತಗೊಳ್ತಾ ಹಾಗೆ ಬಿಡ್ತಾ, ಹಾಗೆ ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರಿಲ್ಯಾಕ್ಸ್. ಈ ಕತ್ತಿನ ಗ್ರೀವ ಸಂಧಿ ಚಾಲನೆ ಮಾಡೋದನ್ನ ನಮ್ಮ ಸ್ಪೈನ್ ಏನು ಕತ್ತಿನ ಭಾಗ ಸ್ಟ್ರೆಂತನ್ನು ಆಗ್ತಾ ಹೋಗ್ತಿರುತ್ತೆ. ಕತ್ತಿನ ಹಿಂಭಾಗದ ಏನು ಮಸಲ್ಸ್ ಆಗಿರ್ಬೋದು, ಹಾಗೆಯೇ ಜೊತೆಗೆ ಅಲ್ಲಿನ ಬೋನ್ಸ್ಗಳು ಸ್ಟ್ರೆಂತ್ ಆಗ್ತಾ ಹೋಗ್ತದೆ, ಫ್ಲೆಕ್ಸಿಬಿಲಿಟಿ ಡೆವಲಪ್ ಆಗುತ್ತೆ. ಜೊತೆಗೆ ಈ ಸ್ಪಾಂಡಿಲೈಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ನಿಮಗೇನಾದರೂ ಸಿವಿಯರ್ ಪೇಯ್ನ್ ಇದ್ದಾಗ ಮತ್ತು ಸ್ಪಾಂಡಿಲೈಟಿಸ್ ಸಿವಿಯರ್ ಪ್ರಾಬ್ಲಮ್ ಇದ್ದಾಗ ಮಾಡಬಾರ್ದು. ಆರೋಗ್ಯವಾಗಿದ್ದಾಗ, ಮೈಲ್ಡಾಗಿದ್ದಾಗ ಬೇಕಾದ್ರೆ ನೀವು ನಿಧಾನವಾಗಿ ಮಾಡ್ಕೋಬೋದು. ಹಾಗೆ ಹೈಬಾಲ್ ಎಕ್ಸಸೈಸ್ ಮಾಡೋಣ. ನೇತ್ರ ಚಾಲನೆ ಸಿದ್ಧ. ನಿಮ್ಮ ಕಣ್ಣುಗಳನ್ನು ವಿಶಾಲಗೊಳಿಸಿ ಮೇಲೆ ಮಧ್ಯ ಕೆಳಗೆ ಮಾಡಬೇಕು. ಉಸಿರನ್ನು ಜೋಡಿಸ್ಕೊಳ್ತಾ, ಉಸಿರು ತಗೊಳ್ತಾ ಕಣ್ಣುಗುಡ್ಡೆಗಳ ಮೇಲೆ ಮಧ್ಯ ಕೆಳಗೆ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಎಡಪಕ್ಕ ಮಧ್ಯ ಬಲಪಕ್ಕ ಕಣ್ಣುಗುಡ್ಡೆಗಳು. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಡಯಾಗ್ನಲ್ ಶೇಪ್. ಎಡಮೂಲೆ ಮಧ್ಯ ಬಲಮೂಲೆ. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬಲಪಕ್ಕ ಮಧ್ಯ ಎಡಪಕ್ಕ ಮೇಲೆ ಡಯಾಗ್ನಲ್ ರಿವರ್ಸ್. ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಹೈಬಾಲ್ ರೊಟೇಷನ್. ಕಣ್ಣು ಭ್ರಮಣ ಮಾಡೋಣ. ನೇತ್ರ ಭ್ರಮಣ ಬಲಪಾರ್ಶ್ವದಿಂದ. ಉಸಿರು ತಗೊಳ್ತಾ ಬೇಡ್ತಾ. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ರಿವರ್ಸ್. ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ಮಧ್ಯದ ಬೆರಳಿಂದ ಕ್ಲೋಸ್ ಮಾಡ್ಕೊಂಡು, ಐಸ್ನ ಕ್ಲೋಸ್ ಮಾಡಿಕೊಂಡು ಮಸಾಜ್ ಮಾಡೋಣ ನಿಧಾನವಾಗಿ. ಈಗ ಮಾಡೋದ್ರಿಂದ ನಮ್ಮ ಕಣ್ಣಿನ ರೆಪ್ಪೆಗಳನ್ನ, ಕಣ್ಣಿನ ಏನು ಈ ಗುಡ್ಡೆಗಳ ಮೇಲೆ ಒಂದು ಪೊರೆ ಬರುತ್ತೆ ಅಂತಾರಲ್ಲ, ಅದನ್ನು ಬರೋದನ್ನ ಅವಾಯ್ಡ್ ಮಾಡೋದು. ಕಣ್ಣಿನ ತೊಂದರೆಗಳನ್ನ, ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಗ್ರೀವಸಂಧಿ ಚಾಲನೆ ಮತ್ತು ಐಬಾಲ್ ಎಕ್ಸಸೈಸ್ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಕ್ಯಾರೆಟ್ನ ತೊಗೊಳ್ಬೇಕು. ಜೊತೆಗೆ ವೈಟಮಿನ್ ಇ ತುಂಬ ಅವಶ್ಯಕತೆ ಇರೋದು ಕಣ್ಣಿಗೆ. ನೀವು ಕ್ಯಾರೆಟು ಮತ್ತು ಈ ಎಕ್ಸಸೈಸ್ ಮಾಡೋದು ಕಣ್ಣಿನ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಂತಲ್ಲೇ ಓಟ ಚಾಲನೆ ಮಾಡೋಣ. ಪ್ರಕಾರ 1 ಸಿದ್ಧ. ಅಂದರೆ ಲೇಡೀಸು ಆದಿಮುದ್ರೆ ಹಾಕಿ ಹಸ್ತಗಳನ್ನು ಹಿಂಗೆ ಇಟ್ಕೊಂಡು ಬರೀ ಕಾಲು ಮಾತ್ರ ಆ್ಯಕ್ಷನ್ ಮಾಡಬೇಕು. ಹೀಗೆ ಹೀಗೆ ಅಂದರೆ ನಿಂತಲ್ಲಿ ಓಟ ಫಾಸ್ಟಾಗಿ ಮಾಡ್ತಕ್ಕಂಥದ್ದು. ಇನ್ನು ಜೆಂಟ್ಸೆಲ್ಲನೂ ಸಹ ಹೀಗೆ ಆ್ಯಕ್ಷನ್ ಮಾಡ್ಬೋದು, ಹೀಗೆ ಕೈಗಳನ್ನ. ಓಕೆ, ರೆಡಿ, ಸಿದ್ಧ, ಶುರು. ಹಾಗೆ ಲೆಫ್ಟ್ ಸೈಡಲ್ಲೂ ಸಹ ನಿಮ್ಮನ್ನು ನೋಡ್ಕೊಳ್ಳಿ ಅಂತ ಮಾಡಿ ಬಿಟ್ಟಿರ್ತೀನಿ. ನೀವೇನು ತಿರ್ಗೋದು ಬೇಕಾಗಲ್ಲ, ಜಸ್ಟ್ ಉಸಿರನ್ನು ಜೋಡಿಸ್ಕೊಂಡ್ರೆ ಸಾಕು. ಹಿಂದೆ ಹೀಲ್ಸು ಬಟೆಕ್ಸ್ಗೆ ಟಚ್ ಆದರೆ ಇನ್ನೂ ಒಳ್ಳೆಯದು, ಉತ್ತಮ. ರಿಲ್ಯಾಕ್ಸ್. ಪ್ರಕಾರ 1. ಹಾಗೆ ಪ್ರಕಾರ 2 ಮಾಡೋಣ. ಪ್ರಕಾರ 2 ನೋಡಿ, ಕೈಗಳ ಮೇಲೆ ಇರಬೇಕು. ನಮ್ಮ ಮಂಡಿ ವೇಸ್ಟ್ ಲೆವೆಲ್ವರೆಗೂ ಸ್ಟ್ರೆಚ್ ಆಗಬೇಕು. ಮಾಡೋಣ. ಸಿದ್ಧ, ಶುರು. ರಿಲ್ಯಾಕ್ಸ್. ಪ್ರಕಾರ 2. ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಪ್ರಕಾರ 3.
ನೋಡಿ, ಹಸ್ತಗಳು ಪಾದಗಳು ಪಕ್ಕಕ್ಕೆ ಹೋಗ್ಬೇಕು. ಈಗ ಉಸಿರನ್ನು ಜೋಡಿಸ್ಬೇಕು. ಸಿದ್ಧ, ಶುರು. ರಿಲ್ಯಾಕ್ಸ್. ಇದು ಪ್ರಕಾರ 3. ಪ್ರಕಾರ 4, ಹಸ್ತಗಳು ಕಾಲುಗಳು ಒಳಗಡೆ ಹೀಗೆ ಬರ್ತವೆ. ಸಿದ್ಧ, ಶುರು. ರಿಲ್ಯಾಕ್ಸ್. ಹಾಗೆಯೇ ಕಾಲನ್ನು ಅಗಲ ಮಾಡೋಣ. ಉಸಿರು ತಗೊಳ್ಳೋಣ. ಮೂಗಲ್ಲಿ ಉಸಿರನ್ನು ತಗೊಂಡು ಬಾಯಲ್ಲಿ ನಿಧಾನ ಉಸಿರನ್ನು ಬಿಡೋಣ. ಮುಖದ ಅವತಿ. ಹೀಗೆ ಮಾಡೋದ್ರಿಂದ ನಮ್ಮ ಆಯಾಸನ ಕಮ್ಮಿ ಮಾಡ್ಕೋಬೋದು, ಜೊತೆಗೆ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಪರಿವೃತ್ತ ಪಾದಾತ್ವಾಸನ ಚಾಲನೆ ಮಾಡೋಣ. ಉಸಿರು ತೊಗೊಳ್ತಾ 2 ಹಸ್ತ ಮೇಲೆ, ಹಾಗೆ ಉಸಿರು ಬಿಡ್ತಾ. ಬ್ರೀತ್ ಇನ್, ಬ್ರೀತ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ತ್ರಿಕೋನಾಸನ ಚಾಲನೆ. ಉಸಿರು ತಗೊಳ್ತಾ ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು. ಹಾಗೆ ಹಸ್ತ ಮುಂದೆ. ಪಾರ್ಶ್ವ ಚಾಲನೆ. ಸಿದ್ಧ, ಶುರು. ಉಸಿರು ತಗೊಳ್ಳೋಣ. ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು, ಉಸಿರು ತಗೊಳ್ತಾ ಬಿಡ್ತು. ಹಸ್ತಗಳು ಮುಂದೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಹಾಗೆ ಹಸ್ತಗಳು ಹೊರಮುಖ. ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ. ಹಾಗೆ ಹಸ್ತಗಳು ಮುಂದೆ, ಒಂದಕ್ಕೊಂದು ಅಭಿಮುಖವಾಗಿರಬೇಕು. ಉಸಿರು ತಗೊಳ್ತಾ ಚೆನ್ನಾಗಿ ಸ್ಟ್ರೆಚ್ ಮಾಡೋಣ. ಹಾಗೆ ಮುಂದೆ ಉಸಿರು ಬಿಡ್ತಾ ತಗೊಳ್ತಾ. ಪೂರಕ ರೇಚಕ, ಪೂರಕ ರೇಚಕ. ಹಾಗೆ 2 ಹಸ್ತ ಪಕ್ಕ. ಹಾಗೆ ರಿಲ್ಯಾಕ್ಸ್. ಈಗ ಸೂರ್ಯ ನಮಸ್ಕಾರಕ್ಕೆ ಸಿದ್ಧ ಆಗೋಣ. ಸೂರ್ಯ ನಮಸ್ಕಾರ ಸರ್ವ ರೋಗಗಳ ನಿವಾರಕ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದಲೇ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಅಂಗಗಳು, ಇಂಟರ್ನಲ್ ಆರ್ಗನ್ಸು ಇನ್ವಾಲ್ವ್ ಆಗೋದ್ರಿಂದ ಹೆಚ್ಚಿನ ಆರೋಗ್ಯ ನಮಗೆ ಸಿಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ, ಗುಡ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಮಸಲ್ಸು ಮತ್ತು ಬೋನ್ಸ್ ಸ್ಟ್ರೆಂತನ್ನು ಆಗ್ತಾ ಹೋಗ್ತಾರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಅದಕ್ಕೆ ಇದನ್ನು ಸರ್ವ ರೋಗಗಳ ನಿವಾರಕ ಅಂತ ಕರೀತಾರೆ. ಹಾಗಾಗಿ ಮಂತ್ರಗಳನ್ನು ಜೋಡಿಸ್ಕೊಂಡು ಮಾಡೋದ್ರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಇದೆ. ಬಿಗಿನಿಂಗಲ್ಲಿ ನೀವು ಮಂತ್ರಗಳು ಕಲಿಯೋದಕ್ಕೆ ಆಗಲ್ಲ. ಮಂತ್ರಗಳು ನಿಧಾನವಾಗಿ ನೋಡಿ ಅಭ್ಯಾಸ ಮಾಡ್ತಾ ಮಾಡ್ತಾ ಕಲಿತಾ ಹೋಗ್ಬೋದು. ಬಿಗಿನಿಂಗಲ್ಲಿ ನೀವು ಹಾಗೆ ಮಾಡ್ಬೋದು. ನಂತರ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಮಂತ್ರಗಳ ಜೊತೆ ಮಾಡಿದಾಗ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಬಿಗಿನಿಂಗಲ್ಲಿ ನೀವು ಹಾಗೇನ ಮಾಡ್ಬೋದು. ಒಂದು ಮಂತ್ರಕ್ಕೆ 1 ಸೂರ್ಯ ನಮಸ್ಕಾರ ಮಾಡಿ ಒಟ್ಟು 13 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಏನು ಒಂದು 10 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಎಷ್ಟು ಸ್ಟ್ರೆಂತ್ ಎಫೆಕ್ಟಿವ್ ಆಗುತ್ತೋ ಅಷ್ಟು ಎಫೆಕ್ಟಿವ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಸೂರ್ಯ ನಮಸ್ಕಾರಕ್ಕೆ ಸಿದ್ಧ ಆಗೋಣ. ಪೂರ್ವಕ್ಕೆ ಫೇಸ್ ಮಾಡಿ ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ಎಫೆಕ್ಟಿವ್ನೆಸ್. ಯಾಕೆಂದರೆ ಸೂರ್ಯನಿಗೆ ನಮಸ್ಕಾರಗಳನ್ನು ಹಾಕಿ ನಾವು ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ತೀವಿ. ಯಾಕೆಂದರೆ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಆ ಜಗತ್ತನ್ನು ಬೆಳಕಿಗೆ ಕೊಡ್ತಕ್ಕಂಥ ಸೂರ್ಯದೇವ ನಮಗೂ ಆ ಶಕ್ತಿಯನ್ನು ಕೊಟ್ಟು ನಾವು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥವ್ರು ಆಗಬೇಕು ಅನ್ನೋ ದೃಷ್ಟಿಯಿಂದ ಸೂರ್ಯದೇವನಿಗೆ ನೀನು ಶಕ್ತಿಯನ್ನು ಕೊಡು ನಮಗೆ, ನಿಂತರ ನಾವು ಈ ಜಗತ್ತಿಗೆ ಬೆಳಕನ್ನು ಹರಿಸುವಂತಾಗಬೇಕನ್ನೋ ದೃಷ್ಟಿಯಿಂದ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಮಂತ್ರಗಳ ಜೋಡಿಸ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡೋಣ. ವಿಶ್ರಾಂತಿ, ಸ್ಥಿತಿ, ವಿಶ್ರಾಂತಿ, ಸ್ಥಿತಿ. ಸೂರ್ಯ ನಮಸ್ಕಾರ 1 2 3. ಇದೀಗ ತಾನೇ ಉದಯಿಸಿರುವ ಸೂರ್ಯದೇವನ ಮೊದಲೇ ಪ್ರಾರ್ಥನೆ ಮಾಡ್ತಾ ಲಘು ಓಂಕಾರ ಹಾಗೂ ಸೂರ್ಯ ಮಂತ್ರದಂಗೆ ಸೂರ್ಯ ನಮಸ್ಕಾರ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ.
ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸಪಿಹಿತಂ ಮುಖಂ ತತ್ವಂ ಪೋಷನ್ನ ಪಾರ್ವಣೋ ಸತ್ಯಧರ್ಮಾಯ ದೃಷ್ಟಯೇ ದೇಯಃ ಸದಾ ಸವಿತೃಮಂಡಲಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹರಿ ಹಿರಣ್ಮಯ ವಪದೃತ ಶಂಖಚಕ್ರಃ ಓಂ ರಾಂ ಮಿತ್ರಾಯ ನಮಃ ಓಂ ಹ್ರೀಂ ರವಯೇ ನಮಃ ಓಂ ರೂಂ ಸೂರ್ಯಾಯ ನಮಃ ಓಂ ರೈಂ ಭಾನುವೇ ನಮಃ ಓಂ ರೌಂ ಖಗಾಯ ನಮಃ ಓಂ ರಃ ಪೂಷ್ಣೇ ನಮಃ. ಸಮಸ್ಥಿತಿ. ಮೊದಲಿಗೆ ನಿಮಗೆ ಒಂದು ಡಯಾಗ್ನಲ್ ಶೇಪಲ್ಲಿ ಹೇಗೆ ಮಾಡಬೇಕನ್ನೋದು ತೋರಿಸ್ತೀನಿ, ನಂತರ ಹಾರಿಜೆಂಟಲ್ ಶೇಪಲ್ಲಿ ಒಂದು ಸ್ವಲ್ಪ ತೋರಿಸಿ ಮಾಡೋದಕ್ಕೂ ಈಸಿ ಆಗುತ್ತೆ. ಸಮಸ್ಥಿತಿ. ಊರ್ಧ್ವಾಸನ. ಉಸು ತೊಗೊಳ್ತಾ ಮೇಲೆ ತಗೊಂಡೋಗ್ಬೇಕು, ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಉಸು ತಗೊಂಡ್ಬಿಟ್ಟು ಹಾಗೆ ಮುಂದೆ ಬಾಗಬೇಕು. ಎಷ್ಟಾಗುತ್ತೋ ಅಷ್ಟು ಮುಂದೆ ಬಾಗೋಣ. ಸೊಂಟದಿಂದಲೇ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ. ಟಚ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮಂಡಿ ನೇರವಾಗಿರಲಿ. ಸಾಧ್ಯ ಆದರೆ ಮಾತ್ರ ನಿಮಗೆ ಹಸ್ತಗಳನ್ನು ಊರ್ಬೋದು. ಇನ್ನೂ ಸಾಧ್ಯ ಆದರೆ ಮಂಡಿಯನ್ನು ಮುಟ್ಸೋಕ್ಕೆ ಪ್ರಯತ್ನ ಪಡ್ಬೋದು. ಏಕಪಾದ ಪ್ರಸನ್ನಾಸನ. ಕತ್ತನ್ನು ಮೇಲಕ್ಕೆ ಚೆನ್ನಾಗಿ ಎತ್ತಿರಬೇಕು. ಬಲಗಾಲಿನ ತೊಡೆಯ ಸ್ನಾಯುಗಳನ್ನ ಚೆನ್ನಾಗಿ ಗೊತ್ತಿರಬೇಕು. ಸೊಂಟದ ಭಾಗವನ್ನು ಚೆನ್ನಾಗಿ ಗೊತ್ತಬೇಕು. ಏಕಪಾದ ಪ್ರಸನ್ನ. ಅಧೋಮುಖ ಶ್ವಾನಾಸನ. ಇಂಡಿಗಳು ಹಾಗೆಯೇ ಮಂಡಿಗಳು ನೇರವಾಗಿರಬೇಕು. ಸಹಜ ಉಸಿರಾಟ. ಹಾಗೆ ಷಡಂಗಾಸನ. ಹಾಗೆ ಮುಂದೆ ನೋಡ್ತಾ ಇರೋಣ. ಸಹಜ ಉಸಿರಾಟ. ಹಾಗೆ ಉಸಿರಾಟ ಬಂದಿಸಿ ಅಷ್ಟಾಂಗ ಪಣಿಪಾದಾಸನ. ನಮ್ಮ ಗದ್ದ, ಎದೆ, ಮಂಡಿ ಚಿಪ್ಪುಗಳು ಎದೆಯ ಭಾಗ ನೆಲ ಸ್ಪರ್ಶದಲ್ಲಿರಬೇಕು. ನಾಭಿಯ ಭಾಗವನ್ನು ನೆಲದಿಂದ ಬಿಡಿಸ್ಬೇಕು. ಹೀಗೆ ಹಾಗೆ ನಾಭಿಯ ಭಾಗವನ್ನು ಚೆನ್ನಾಗಿ ಎತ್ತಬೇಕು. ಸಹಜ ಉಸಿರಾಟ. ಹಾಗೆ ಉಸಿತೊಳ್ತಾ ಭುಜಂಗಾಸನ. ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಹಾಗೆ ಉಸಿತೊಂಡು ಬಿಡ್ತಾ ಅಧೋಮುಖ ಶ್ವಾನಾಸನ. ಮಂಡಿಗಳು ನೇರ, ಇಂಡಿಗಳ ಸ್ಪರ್ಶದಲ್ಲಿ ತಲೆಯ ಕೆಳಗಡೆ ಹಾಕಬೇಕು. ಇನ್ನೂ ಸಹ ನೆಲಕ್ಕೆ ಮುಟ್ಸೋಕ್ಕೆ ಪ್ರಯತ್ನ ಪಡ್ಬೋದು. ಏಕಪಾದ ಪ್ರಸನ್ನಾಸನ. ಎಡಗಾಲು ಮುಂದೆ ತರಬೇಕು. ಹಾಗೆ ಮುಂದೆ ಸ್ಟ್ರೆಚ್ ಮಾಡಬೇಕು. ಎಡಗಾಲಿ ಮೀನಿನ ಕಣ್ಣ ತೊಡೆ ಸ್ನಾನ ಚೆನ್ನಾಗಿ ಒತ್ತುತ್ತಾ ಇರಬೇಕು. ಹಾಗೆ ಉಸ್ತಾನ್ ಬಿಡ್ತಾ ಉತ್ತಾನಾಸನ. ಹಾಗೆ ಉಸ್ತೊಳ್ತಾ ಊರ್ಧ್ವ ನಮಸ್ಕಾರಾಸನ. ಚೆನ್ನಾಗಿ ಸ್ಟ್ರೆಚ್ ಮಾಡೋಣ. ಹಾಗೆ ಉಸ್ತಾನ್ ಬಿಡ್ತಾ ಸಮಸ್ಥಿತಿಗೆ ಬರೋಣ. ಹಾಗೆ ಹಾರಿಜೆಂಟಲ್ ಆಗಿ ಒಂದ್ಸಲಿ ತೋರಿಸ್ತೀನಿ, ನಿಮಗೆ ಮಾಡೋದಕ್ಕೂ ಈಸಿ ಆಗುತ್ತೆ. ನಮಸ್ಕಾರ ಸ್ಥಿತಿ. ಮಂತ್ರ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ರೂಂ ಆದಿತ್ಯಾಯ ನಮಃ. ಓಂ ರೈಂ ಸವಿತ್ರೇ ನಮಃ. ಓಂ ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಹಾಗೆ ಉಸಿರು ತಗೊಳ್ತಾ, ಉಸಿರು ಬಿಟ್ಟು ಬಂಧಿಸ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ,
ಉಸಿರು ತಗೊಳ್ತಾ ಹಾಗೆ ಉಸಿರು ಬಿಡ್ತಾ ನಮಸ್ಕಾರ ಸ್ಥಿತಿ. ಹಾಗೆ ಕೊನೆಯ ಮಂತ್ರದೊಂದಿಗೆ ನೇರವಾಗಿ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲ ಹ್ಯಾಂಗಲಲ್ಲೂ ಮಾಡಿ ತೋರಿಸ್ತಾನೆ ಆಗುತ್ತೆ. ಸೂರ್ಯ ನಮಸ್ಕಾರ ಕಲಿಯೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಕೊನೆಯ ಮಂತ್ರ ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸಮಸ್ಥಿತಿ. ಉಸಿರು ತಗೊಳ್ತಾ ಎರಡು ಹಸ್ತ ಮೇಲೆ ತೊಗೊಂಡೋಗೋಣ. ಚೆನ್ನಾಗಿ ಸೊಂಟದ ಭಾಗ ಮುಂದೆ ತಳ್ಳೋಣ. ಹಸ್ತಗಳನ್ನು ಕೂಡಿಸೋಣ. ಮೇಲೆ ನೋಡ್ತಾ ಇರೋಣ ಆಕಾಶವನ್ನೇ. ಹಾಗೆ ಎರಡೂ ಹಸ್ತವನ್ನು ಭುಜ ನೇರಕ್ಕೆ ಚಾಚೋಣ. ಹಾಗೆ ಉಸಿರು ಬಿಡ್ತಾ ಹಾಗೆ ಮುಂದೆ ಬಾಗೋಣ. ಸಾಧ್ಯ ಆದರೆ ಮಂಡಿಗಳು ನೇರವಾಗಿರಲಿ. ಸಾಧ್ಯ ಆದರೆ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಆಗೋಣ. ಸಾಧ್ಯ ಆದರೆ ಹಸ್ತಗಳನ್ನೆಲ್ಲ ಕೂರಕ್ಕೆ ಪ್ರಯತ್ನ ಪಡೋಣ. ಎರಡೂ ಹಸ್ತಗಳನ್ನು ನೆಲಕ್ಕೆ ಮೂಗೋಣ. ಸಾಧ್ಯ ಆದರೆ ಹಣೆಯಿಂದ ಮಂಡಿ ಮುಡ್ಸೋಕ್ಕೆ ಪ್ರಯತ್ನ ಪಡೋಣ. ಏಕಪಾದ ಪ್ರಸನ್ನಾಸನ. ಅದು ಮುಖ ಶ್ವಾನಾಸನ. ಇಂಡಿಗಳನ್ನು ಸ್ಪರ್ಶದಲ್ಲಿರಬೇಕು. ಮಂಡಿಗಳು ನೇರ. ನೆತ್ತಿನ ಆದಷ್ಟು ಕೆಳಗೆ ಪುಷ್ ಮಾಡಿರಬೇಕು. ಹಾಗೆ ಷಡಂಗಾಸನ. ಅಷ್ಟಾಂಗ ಪಣಿಪಾದಾಸನ. ನಮ್ಮ ಗದ್ದ ಎದೆ ಮಂಡಿ ಚಿಪ್ಪುಗಳು ಹಸ್ತಗಳ ಸ್ಪರ್ಶದಲ್ಲಿರಲಿ. ಹಾಗೆ ಉಸಿರು ತಗೊಳ್ತಾ ಭುಜಂಗಾಸನ. ಅದು ಮುಖ ಶ್ವಾನಾಸನ. ಹಾಗೆ ಇಂಡಿಗಳನ್ನ ಸ್ಪರ್ಶದಲ್ಲಿ ಮಂಡಿಗಳು ನೇರ. ಸಹಜ ಉಸಿರಾಟ. ಏಕಪಾದ ಪ್ರಸರಣಾಸನ. ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಸೊಂಟದ ಭಾಗವನ್ನು ಮೇಲೆ ನೋಡ್ತಾ, ಕತ್ತು ಮೇಲೆ ನೋಡ್ತಾ ಇರಬೇಕು. ಉತ್ತಾನಾಸನ. ಹಾಗೂ ತಗೊಳ್ತಾ ಎರಡು ಹಸ್ತ ಮೇಲೆ ತಗೊಳ್ಳೋಣ. ಊರ್ಧ್ವ ನಮಸ್ಕಾರ ಆಸನ. ಹಾಗೆ ನಿಧಾನ ಉಸಿರು ತಂದುಬಿಡ್ತಾ ಸಮಸ್ಥಿತಿಗೆ ಬರೋಣ. ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರ ಯೇ ಕುರ್ವಂತಿ ದಿನೇ ದಿನೇ ಆಯುರ್ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೆಷಾಂಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಹಾಗೆ ಬಲಪಾರ್ಶ್ವಕ್ಕೆ ತಿರುಗೋಣ. ಆದಿದೈವಿಕ, ಆದಿಬೌದ್ಧಿಕ, ಆಧ್ಯಾತ್ಮಿಕ. ಹಾಗೆ ಉಸಿರು ತಗೊಂಡ್ಬಿಡ್ತಾ ಹಾಗೆ ಕಾಲುಗಳನ್ನು ಬಿಡಿಸೋಣ. ವಿಶ್ರಾಂತಿ. ಸೂರ್ಯ ನಮಸ್ಕಾರದಿಂದ ಸೂರ್ಯದೇವ ನಮಗೆ ನವಚೇತನ ನವಶಕ್ತಿಯನ್ನು ತುಂಬಿದ್ದಾನೆ. ಆ ಆನಂದವನ್ನು ಪಾದ ನೆತ್ತಿಯವರಿಗೆ ಅನುಭವಿಸ್ತಾ ಹೋಗೋಣ. ಹಾಗೆ ವಿಶ್ರಾಂತಿ. ಈಗ ಫಾರ್ವರ್ಡ್ ಬೆಂಡಿಂಗ್ ಆಗಿರೋದು ಸ್ವಲ್ಪ ಪಾರ್ಶ್ವ ಕಟಿ ಚಾಲನೆ ಮಾಡ್ಕೊಳ್ಳೋಣ. ಅರ್ಧ ಕಟಿ ಚಾಲನೆ. ಹಾಗೂ ತಗೊಳ್ತಾ ಎರಡು ಹಸ್ತ ಮೇಲೆ ಹಾಗೆ ಲಾಕ್ ಮಾಡ್ಕೊಳ್ಳೋಣ. ಬಲ ಪಾರ್ಶ್ವ ಮೇಲೆ, ಎಡ ಪಾರ್ಶ್ವ ಮೇಲೆ. ಉಸಿರು ಬಿಡ್ತಾ ತಗೊಳ್ತಾ, ಉಸಿರು ಬಿಡ್ತಾ ತಗೊಳ್ತಾ ಹಾಗೆ ರಿವರ್ಸಾಗಿ ಲಾಕ್ ಮಾಡ್ಕೊಳ್ಳೋಣ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಸಂಪೂರ್ಣವಾಗಿ ಹಿಂದೆ ತಿರ್ಗೋಣ. ಉಸಿರು ಬಿಡ್ತಾ ತಗೊಳ್ತಾ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಹಾಗೆ ಎರಡು ಹಸ್ತ ಕೊಡ್ಸೋಣ. ಬಲ ಹಸ್ತವನ್ನು ಕೆಳಗಡೆ ಇಳಿಸೋಣ. ಉಸಿರು ತಗೊಂಡ್ಬಿಡ್ತಾ ಹಾಗೆ ಬಲ ಪಾರ್ಶ್ವಕ್ಕೆ ಬಾಗೋಣ. ಅರ್ಧ ಕಟಿ ಚಕ್ರಾಸನ. ಹಾಗೆ ಉಸಿರು ತಗೊಳ್ತಾ ಮೇಲೆ ಹಾಗೆ ಬಲ ಹಸ್ತ ಮೇಲೆ, ಎಡ ಹಸ್ತ ಇಳಿಸೋಣ.
ಹಾಗೆ ಎಡಪಾರ್ಶ್ವಕ್ಕೆ ಬಾಗೋಣ. ಹಾಗೆ ಉಸಿರು ತಗೊಳ್ತಾ ಹಾಗೆ ಚೆನ್ನಾಗಿ ಸ್ಟ್ರೆಚ್ ಮಾಡೋಣ. ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ತಗೊಂಡ್ಬಿಡ್ತಾ ಸೊಂಟ ಕಸ ತೊಗೊಂಡ್ಕೊಳ್ಳೋಣ. ಅರ್ಧ ಚಕ್ರಾಸನ ಮಾಡೋಣ. ಉಸಿರು ತಗೊಳ್ತಾ ಮುಂದೆ ಮತ್ತೊಮ್ಮೆ 2 ಹಸ್ತ ಮೇಲೆ ತೊಗೊಳ್ಳೋಣ. ಹಾಗೆ ಆಪೋಸಿಟಿಗೆ ಸ್ಟ್ರೆಚ್ ಮಾಡೋಣ. ಮುಂದೆ ಬಾಗೋಣ. ಸೊಂಟದಿಂದ ಮುಂದೆ ಎಳೆಯೋಣ. ಚೆನ್ನಾಗಿ ಸ್ಟ್ರೆಚ್ ಮಾಡೋಣ. ಉಸಿರು ತಗೊಳ್ತಾ ಮೇಲೆ ಹಾಗೆ ರಿಲ್ಯಾಕ್ಸ್. ಶವಾಸನಕ್ಕೆ ಸಿದ್ಧ ಆಗೋಣ. ಏಕಂ ದ್ವೇ ತ್ರೀಣಿ ಪವನ ಮುಕ್ತಾಸನ. ಪವನ ಮುಕ್ತಾಸನ ಮಾಡೋದ್ರಿಂದ ಚೆನ್ನಾಗಿ ಬೆನ್ನಿನ ಮೂಳೆಗಳಿಗೆ ಸ್ನಾಯುಗಳಿಗೆ ಮಸಾಜ್ ಆಗುತ್ತೆ. ಜೊತೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಅವಾಯ್ಡ್ ಮಾಡ್ಬೋದು. ಏಕಪಾದ ಪವನ ಮುಕ್ತಾಸನ. ಹಣೆಯಿಂದ ಮಂಡೆ ಮುಟ್ಸೋಣ. ಬಲಗಾಲು ಹಣೆ ಹಾಗೆ ಎಡಗಾಲು ತೊಗೊಳ್ಳೋಣ. ಹಣೆಯಿಂದ ಮಂಡಿ ಮುಟ್ಸೋಣ. ಹಾಗೆ ರಿಲ್ಯಾಕ್ಸ್. ಹಸ್ತಗಳ ಮೇಲ್ಮುಖವಾಗಿರಲಿ. ಹಣೆಯನ್ನು ಮಂಡಿಯನ್ನು ಮುಟ್ಸೋಣ. ರಿಲ್ಯಾಕ್ಸ್. ಹಸ್ತಗಳ ಮೇಲ್ಮುಖವಾಗಿರಲಿ. ಮೃದುವಾಗಿ ಕಣ್ಣನ್ನು ಮುಚ್ಚೋಣ. ಪಾದಗಳಿಗೆ ಹಸ್ತಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಮುಂಗಾಲು ಮುಂಗೈಗೆ ವಿಶ್ರಾಂತಿಯನ್ನು ಕೊಡೋಣ. ರಿಲ್ಯಾಕ್ಸ್ ಯುವರ್ calf muscles and shin bone. Relax your forearms muscles. Relax your elbow joint and knee joint. Relax your thigh muscles and shoulder muscles. Relax rib joint and shoulder joints. Relax your legs and arms. Relax your abdomen muscles. Relax your internal organs. Relax your chest muscles and bones. Relax your neck muscles and neck joints. Relax your face. Relax your brain and nervous system. Relax your entire body. Relax. Now entire body relaxed. Now just make a movement of legs and hands. Now join both the feet together and relax your trunk. Just make a movement of your chest and head. Now join both the feet together. Take your right hand back and place your left hand on your chest. Fold your left knee. Turn towards right side. Sleep like a baby. ಮಗುವಿನ ರೀತಿಯಲ್ಲಿ ಮಲಗಿ ವಿಶ್ರಾಂತಿ. ಹಾಗೆ ಮಕರಾಸನಕ್ಕೆ ಬರೋಣ. ಮಕರಾಸನದಲ್ಲಿ ವಿಶ್ರಾಂತಿ. ಮಕರಾಸನ ವಿಶ್ರಾಂತಿಯನ್ನು ಮಾಡೋದ್ರಿಂದ ನಮ್ಮ ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಯಾರಿಗೆ ತೊಂದರೆ ಇರುತ್ತೆ, ನಾಭಿಯ ಭಾಗಕ್ಕೆ ದಿಂಬು ಅಥವಾ ಪಿಲ್ಲೋನ ಕೊಟ್ಕೊಂಡು ಈ ಥರ ವಿಶ್ರಾಂತಿ ಮಾಡೋದ್ರಿಂದಲೇ ನಿಮಗೆ ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರೆಂಥನ್ ಆಗ್ತಾ ಹೋಗ್ತಿರುತ್ತೆ.
ಹಾಗೆ ಅಧೋಮುಖ ವಜ್ರಾಸನಕ್ಕೆ ಬರೋಣ. ಅಧೋಮುಖ ವಜ್ರಾಸನ ವಿಶ್ರಾಂತಿ. ಶಶಂಕಾಸನ ವಿಶ್ರಾಂತಿ. ಹಾಗೂ ತೋಳ್ತಾ ಮೇಲೆ ಬರೋಣ. ಹಾಗೆ ಯೋಗ ಮಂತ್ರ ಹಾಗೂ ಜ್ಯೋತಿ ಮಂತ್ರವನ್ನು ಪಠಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿನಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಹಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಶಿರವಾಗಿ ನಮಸ್ಕರಿಸೋಣ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಮಸ್ಕರಿಸೋಣ. ಹಾಗೆ ಶ್ರೀ ಪತಂಜಲಿ ಮುನಿಗಳಿಗೆ ನಮಸ್ಕರಿಸೋಣ. ಹಾಗೆ ಮೇಲೆ ಬರೋ ಹಸ್ತಗಳಿಗೆ ಸ್ಪರ್ಶವನ್ನು ಕೊಡೋಣ. ಹಾಗೆ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. ಅಂಧಕಾರದಲ್ಲಿ ಕಾಣತಕ್ಕಂಥ ಬೆಳಕನ್ನು ನೋಡೋಕ್ಕೆ ಪ್ರಯತ್ನ ಪಡೋಣ. ಹಾಗೆ ನಿಧಾನವಾಗಿ ಹಸ್ತಗಳನ್ನು ನೋಡ್ತಾ ಕರ ಮಂತ್ರವನ್ನು ಪಠಿಸೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ತ್ರಿಶಕ್ತಿಗಳು ವಾಸವಾಗಿರೋಂಥ ಹಸ್ತಗಳ ಕೈಲಿ ಸಾಧ್ಯವಾದ ಒಳ್ಳೆಯ ಕೆಲಸ ಮಾಡಿಸೋ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕರಿಸೋಣ. ಹಾಗೆ ಮೇಲೆ ಬರೋಣ. ಹಸ್ತಗಳಿಗೆ ಸ್ಪರ್ಶವನ್ನು ಕೊಡೋಣ. ನಮ್ಮ ಮುಖಕ್ಕೆ ವರ್ಗಾಯಿಸೋಣ. ಆ ಶಕ್ತಿಯನ್ನು ಮತ್ತೊಮ್ಮೆ ಸ್ಪರ್ಶ ಇಡೀ ದೇಹಕ್ಕೆ ವರ್ಗಾಯಿಸೋಣ. ನಮಸ್ತೆ. ಇಲ್ಲಿಗೆ 2ನೇ ಒಂದು ಸೆಷನ್ನ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಪ್ರತಿನಿತ್ಯ ನೀವು ಈ ಥರ ಆಸನಗಳು, ಪ್ರಾಣಾಯಾಮ, ಯೋಗವನ್ನು ಜೋಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ರೆಸ್ಪಿರೇಟರಿ ಸ್ಟ್ರೆಂತನ್ನು ಮಾಡ್ಕೊಳ್ಳೋದಕ್ಕೆ, ಉತ್ತಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಮುಗಿಸ್ತಾನೆ. ಧನ್ಯವಾದಗಳು.